ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ಇವತ್ತು ಇಲ್ಲಿ ನೋಡ್ತಾ ಇದ್ದೀರಾ, ನನ್ನ ಮಗಳು ಮತ್ತು ನಮ್ಮಮ್ಮ ಇಲ್ಲಿ ಬಂದಿದ್ದಾರೆ. ನಾವಿವತ್ತು ಎಲ್ಲೋ ಹೊರಗಡೆ ಹೋಗಿದ್ವಿ, ನಾನು ನಮ್ಮ ಮನೆಯವರು ಮತ್ತು ಮನ್ವಿತು. ಆವಾಗ ಇಲ್ಲಿ ನಮ್ಮಮ್ಮ ಮತ್ತು ಬೃಂದ ಆಲ್ರೆಡಿ ಅವರು ಆಟೋದಲ್ಲಿ ಬಂದುಬಿಟ್ಟು ಇಲ್ಲಿ ಲಗೇಜ್ ಇಟ್ಕೊಂಡು ಕೂತ್ಕೊಂಡಿದ್ರು. ಏನು ಮಗಳು ಬಂದುಬಿಟ್ಟಿದ್ಯಾ ಅಂತ ಅಂದ್ಬಿಟ್ಟು ನಾನು ತುಂಬಾ ಖುಷಿಯಿಂದ ಈಗ ಅವ್ರನ್ನ ಕರ್ಕೊಂಡು ಬಂದೆ ಒಳಗಡೆ. ಇನ್ನು ನಾನು ಬರಬೇಕಾದ್ರೆ ಮೊಸರು ಮತ್ತು ಹಾಲು ಮತ್ತು ಜೀರಿಗೆ ಖಾಲಿಯಾಗಿತ್ತು ನಮ್ಮ ಮನೆಯಲ್ಲಿ. ಒಂದು ಪೇಸ್ಟ್ ಖಾಲಿಯಾಗಿತ್ತು, ಅಲ್ಲೇ ನಮ್ಮ ಮನೆ ಪೇಸ್ಟನ್ನು ತೊಗೊಂಡಿದ್ರು ಅಲ್ಲೇ. ಇನ್ನು ಈಗ ಇಷ್ಟು ತೊಗೊಂಡು ನಾನು ಬಂದೆ. ಇನ್ನು ಬೃಂದ ಮಾತಾಡ್ತಾ ಕುತ್ಕೊಂಡಿದ್ಲು, ಊರಿಂದ ಏನೇನಾಯಿತು ಏನು ಎತ್ತ ಅಂತ ಅಂದ್ಬಿಟ್ಟು. ಅವ್ರ ಅಜ್ಜಿ ಅದಕ್ಕೆ ಹ್ಞೂ ನಮ್ಮ ಹಂಗೆ ಹಿಂಗೆ ಅಂತ ಅವರು ಹೇಳ್ತಾ ಇದ್ರು. ತುಂಬಾ ಖುಷಿಯಾಯಿತು ಊರಿನ ಸಮಾಚಾರ ಕೇಳಿಬಿಟ್ಟು. ಇನ್ನು ಈ ಅಮ್ಮ ಎಲ್ಲ ಬ್ಯಾಗಲ್ಲಿ ಪ್ಯಾಕ್ ಮಾಡ್ಕೊಂಡು ಬಂದಿದ್ರಲ್ಲ, ಅದನ್ನೆಲ್ಲ ಈಗ ಬಿಚ್ಚಿ ತೋರಿಸ್ತಾ ಇದ್ದಾರೆ. ತಡಿ ವಿಡಿಯೋ ಮಾಡ್ತೀವಿ, ವಿಡಿಯೋ ಮಾಡಿದಾಗ ನೀನು ತೋರಿಸು ಅಂತ ಅಂದ್ಬಿಟ್ಟು ನಾವು ಎಲ್ಲನೂ ಇವಾಗ ತೆಗೆಸ್ತಾ ಇದ್ದೀವಿ. ಅಮ್ಮ ಏನೇನು ತೊಗೊಂಬಂದಿದ್ರು ನೋಡ್ತಾ ಇರಿ. ನಮ್ಮಮ್ಮ ಹೆಂಗೆ ಅಂತಂದರೆ, ಬೆಂಗಳೂರಿಗೆ ಬರಬೇಕಾದ್ರೆ ಯಾವತ್ತೂ ಸಹ ಬರೇ ಕೈಯಾಗಂತೂ ಬಂದಿಲ್ಲ. ಅವ್ರ ಮನೇಲಿ ಏನೇನು ಇರುತ್ತೋ, ಯಾರನ್ನ ಕೊಟ್ಟಿರಲಿ, ಏನನ್ನ ಮಾಡಿರಲಿ, ಒಟ್ಟಿಗೆ ಅದನ್ನೆಲ್ಲನೂ ಗಂಟು ಮೂಟೆ ಕಟ್ಕೊಂಡು ಬಂದು ನನಗೆ ಕೊಟ್ಟರೆ ಅವರಿಗೆ ಸಮಾಧಾನ. ಹಾಗಾಗಿ ನೋಡಿ ಏನೇನು ತೊಗೊಂಬಂದಿದ್ದಾರೆ ಹೇಳ್ತೀನಿ. ನಮ್ಮ ಮನೆ ಹತ್ರನೇ ನುಗ್ಗೆ ಮರ ಬೆಳೆಸಿದ್ದೀವಿ. ಹಂಗಾಗಿ ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಮತ್ತು ಕುಂಬಳಕಾಯಿ, ಪರಂಗಿಕಾಯಿ, ಮಾವಿನಕಾಯಿ ಮತ್ತು ತಂದಿಟ್ಟು ಮಾಡ್ಕೊಂಡು ತೊಗೊಂಬಂದವ್ರೆ. ಮತ್ತು ಸ್ವೀಟ್ಸು, ಸೀತಾಫಲ ಹಣ್ಣು, ಎಳ್ಳಿಕಾಯಿ, ಪ್ರತಿಯೊಂದು ನೋಡಿ, ಹುಣಸೆ ಚಿಗುರು ಎಲ್ಲನೂ ತೊಗೊಂಬಂದಿದ್ದಾರೆ. ತುಂಬಾ ಖುಷಿಯಾಯಿತು. ಅಂದರೆ ಅವರು ತಂದಿದ್ದಾರೆ ಅಂತಲ್ಲ, ಏನೋ ಒಂಥರ ನಮ್ಮಮ್ಮ ತೊಗೊಂಬಂದು ಎಲ್ಲರಿಗೂ ಹಚ್ಚಿ ಕೊಡ್ತಾರೆ. ಆಮೇಲೆ ಹಚ್ಚಿ ಎಲ್ಲರಿಗೂ ಒಬ್ರೂ ಬಿಡಲ್ಲ, ಎಲ್ಲರಿಗೂ ಅವನಿಗೆ ಕೊಟ್ಕೊಂಬ ಇವ್ರಿಗೆ ಕೊಟ್ಕೊಂಬ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ಏನೋ ಒಂಥರ ಸಂಭ್ರಮ ಇರುತ್ತೆ ಅಂತಲೇ ಹೇಳ್ಬೋದು. ನಮ್ಮಮ್ಮ ಬಂದಾಗ ಇಲ್ಲಿ ನುಗ್ಗೆ ಸೊಪ್ಪನ್ನು ತೊಗೊಂಬಂದಿದ್ರು ನೋಡಿ, ತುಂಬಾ ಚೆನ್ನಾಗಿ ಫ್ರೆಶ್ ಆಗಿದೆ. ನಮ್ಮ ಮನೆ ಹತ್ರ ಬೆಳೆದಿರೋದೇ ಇದು. ಅಮ್ಮ ಅಂದರೆ ಇದೇ ಥರ ಅನಿಸುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಪ್ರೀತಿ ವಾತ್ಸಲ್ಯ, ನಿಜವಾಗ್ಲೂ ಅದಕ್ಕೆ ನಾವು ಬೆಲೆ ಅಂತೂ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ನನಗಂತೂ ತುಂಬಾ ಖುಷಿ ಆಯಿತು. ನೋಡ್ತಾ ಇರ್ಬೋದು, ಅಮ್ಮ ಏನೇನೋ ತೊಗೊಂಬಂದವ್ರೆ ಇಲ್ಲಿ ತಂಬಿಟ್ಟು. ಅದು ಸ್ವಲ್ಪ ಮುರ್ಕೊಂಡು ಹೋಗ್ಬಿಟ್ಟೈತೆ, ಹಿಂಗೆ ಮುರ್ಕೊಂಡು ಹೋಗ್ಬಿಟ್ಟೈತೆ, ಅಯ್ಯೋ ಏನೋ ಒತ್ಬಿಟ್ಟೈತೆ ಅಂತಂದು ಹೇಳ್ತಾಯಿದ್ರು. ಆದರೂ ಪರವಾಗಿಲ್ಲ ಕೊಡು ಅಂತ ಅಂದ್ಬಿಟ್ಟು ನಾವೆಲ್ಲರೂ ಸಹಿಸ್ಕೊಂಡು ತಿಂದ್ವಿ. ಇನ್ನು ನಮ್ಮಮ್ಮಂಗೆ ಈಗ ನಾನು ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿಬಿಟ್ಟು ರೈಸ್ ಮಾಡಿದ್ದೆ ಮಧ್ಯಾಹ್ನ. ಅಂದರೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ. ಇನ್ನು ಅವರು ಸ್ವಲ್ಪ ಗೊಜ್ಜು ಅನ್ನ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಹಂಗಾಗಿ ಅವ್ರಿಗೆ ಮಾಡಿಕೊಟ್ಟೆ. ನಾನು ಮತ್ತು ನಮ್ಮಮ್ಮ ಇಬ್ಬರು ಕುತ್ಕೊಂಡು ಊಟ ಮಾಡಿದ್ವಿ. ಇನ್ನು ಮಕ್ಕಳು ಆವಾಗಲೇ ಆಲ್ರೆಡಿ ಊಟ ಮಾಡಿದರು. ಇನ್ನು ನಾನು ಮೀಶೋದಿಂದ ಒಂದು 2 ಬ್ಲೌಸ್ ತರಿಸಿದ್ದೆ ನಮ್ಮಮ್ಮಂಗೆ. ಆವಾಗಲೇ ಬಂದ ತಕ್ಷಣವೇ ಕೊಟ್ಟೆ. ನೋಡಿ ಇಕ್ಕಂಡು ನೋಡು ಚೆನ್ನಾಗಿದಾವ ಅಂತ ಅಂದ್ಬಿಟ್ಟು. ಒಂದು ಗೋಲ್ಡ್ ಕಲರು ಮತ್ತು ಒಂದು ಬ್ಲ್ಯಾಕ್ ಕಲರು. ಹೇಳಿದರು ನಮ್ಮಮ್ಮ, ಈ ಥರ ಇವಾಗೆಲ್ಲ ಇಟ್ಕೊತಾ ಇದ್ದಾರೆ, ಎಲಾಸ್ಟಿಕ್ ನಾವು ನಂಗೆ ಕೊಡಿಸು ಅಂತ ಹೇಳಿದ್ರು. ಹಂಗಾಗಿ ನಾನು ಒಂದು 6 ಮಂತ್ ಬ್ಯಾಕೆ ನಾನು ಆಲೇ ಬುಕ್ ಮಾಡಿದ್ದೆ. ಬಂದಿದ್ವಲ್ಲ, ಹಂಗಾಗಿ ಇವಾಗ ನಮ್ಮಮ್ಮ ಬಂದ ತಕ್ಷಣ ಕೊಟ್ಟೆ. ಇಕ್ಕಂಡು ನೋಡ್ಬಿಟ್ಟು ಚೆನ್ನಾಗಿ ಆಗ್ತಾಯಿದ್ದಾವೆ. ನಂಗೆ ತುಂಬಾ ಫ್ರೀ ಅನಿಸುತ್ತು ಬಾಡಿಗೆ, ಚೆನ್ನಾಗೈತೆ ಅಂತಂದು ಖುಷಿಯಿಂದ ಇಟ್ಕೊಂಡ್ರು. ಇನ್ನು ಈಗ ಒಂದು 4 ಗಂಟೆ ಆಗಿತ್ತು ಟೈಮು. ಈಗ ಟೀ ಮಾಡಿಕೊಡ್ತಾ ಇದ್ದೀನಿ ನಮ್ಮಮ್ಮಂಗೆ. ಅಂದರೆ ನಮ್ಮಮ್ಮಂಗೆ ಕಂಪಲ್ಸರಿ ಟೀ ಇರಲೇಬೇಕು. ಹಂಗಾಗಿ ಟೀ ಮಾಡಿಕೊಟ್ಟೆ. ಅದ್ರ ಜೊತೆಗೆ ಬೃಂದನೂ ಟೀ ಕುಡಿದ್ಲು. ಇಲ್ಲಿ ನೋಡ್ತಾ ಇರ್ಬೋದು, ಇದೇ ಬ್ಲೌಸು ನಾನು ಹೇಳಿದ್ದು. ತುಂಬ ಚೆನ್ನಾಗಿದ್ದಾವೆ ಫ್ರೆಂಡ್ಸ್. ಈ ಆಫರ್ ಪ್ರೈಸಲ್ಲಿ ಇವನ್ನ ಕೊಡ್ತಾರೆ ಬ್ಲೌಸು. ತುಂಬಾ ಚೆನ್ನಾಗಿದ್ವು. ನಮ್ಮಮ್ಮ ಸ್ಯಾರಿ ಅಷ್ಟೇ ಅಲ್ವಾ ಉಡೋದು, ಹಂಗಾಗಿ ನಾನು 1-2 ಬ್ಲೌಸ್ ಕೊಡ್ಸೋಣ ಅಂತ ಅಂದ್ಬಿಟ್ಟು ಕೊಡಿಸ್ದೆ. ಕಾಸ್ಟ್ಲಿ ಏನಿಲ್ಲ, ಇದು ತುಂಬಾ ಕಡಿಮೆ ರೇಟು. ಚೆನ್ನಾಗಿದ್ದಾವೆ. ಒಟ್ಟಿಗೆ ಡೈಲಿ ಯೂಸ್ ಆದರೂ ಮಾಡ್ಬೋದು, ಇಲ್ಲ ಯಾವುದಾದ್ರು ಸೀರೆ ಮ್ಯಾಚಿಂಗ್ ಆದರೂ ಇಟ್ಕೋಬೋದು. ಶಾಂಪಲ್ಗೆ ಅಂತ ನಾನು ತರಿಸಿದೆ ಅಷ್ಟೇ, ಆದರೆ ತುಂಬಾ ಚೆನ್ನಾಗಿ ಆಗ್ತಾಯಿದ್ವು. ಅಮ್ಮ ತುಂಬಾ ಖುಷಿಪಟ್ಟು ಇರಲಿ ಬಿಡು ಅಂತಂದು ಹೇಳಿದ್ರು, ಖುಷಿಪಡ್ತಾಯಿದ್ರು. ಹಂಗೆ ಅದೇ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು. ಇನ್ನು ಟೀ ಚೆನ್ನಾಗೈತೆ, ಟೀ ಚೆನ್ನಾಗಿ ಮಾಡಿದ್ಯಾ, ಹೆಂಗ ನೋಡಮ್ಮ, ಕೂತಿರೋ ಜಾಗಕ್ಕೆ ತಂದುಕೊಡ್ತೀಯ, ನಾನು ಅಲ್ಲಾದರೆ ಎಲ್ಲ ಮಾಡ್ತಾ ಇರಬೇಕು ಅಂತ ಏನೇನೋ ಹೌದು ಸಮಾಚಾರ ಊರಿಂದೆಲ್ಲ ಹೇಳ್ತಾಯಿದ್ರು. ಸರಿ ಪರವಾಗಿಲ್ಲ, ನಮ್ಮ ಮನೆಗೆ ಬಂದಿರೋದು ನೀನು ಕುಡಿ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೆ, ಕುಡಿತಾಯಿದ್ರು. ಇನ್ನು ನಾನು ಕಾಫಿ ಏನು ಕುಡಿತಾ ಇಲ್ಲ, ಇವತ್ತು ಹಾಲು ಕುಡಿಯೋಣ ಅಂತ ಅಂದ್ಬಿಟ್ಟು ಸಕ್ಕರೆ ಲೆಸ್ ಮಾಡಿಬಿಟ್ಟು ಈಗ ಹಾಲು ಕುಡಿತಾ ಇದ್ದೀನಿ. ಇನ್ನು ನೈಟ್ ಊಟಕ್ಕೆ ನುಗ್ಗೆ ಸೊಪ್ಪಿನ ಸಾರು ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ, ಒಂದು ಸ್ವಲ್ಪ ತಗೊಂಬಿಟ್ಟು ನಮಗೂ ಸ್ವಲ್ಪ ಇವಾಗ ಒಂದು ಹೊತ್ತಿಗೆ ಮಾಡೋಣ ಅಂತ ಅಂದ್ಬಿಟ್ಟು ಈಗ ನುಗ್ಗೆ ಸೊಪ್ಪಿನ ಸಾರು, ಮುದ್ದೆ, ಅನ್ನ ಮಾಡ್ತಾಯಿದ್ದೀನಿ, ಸೊಪ್ಪು ಒಗ್ಗರಣೆ ಮಾಡ್ತಿದ್ದೀನಿ. ಇನ್ನು ನಮ್ಮಮ್ಮ ಅಲ್ಲಿ ಫಿಟ್ ಗುಂಡಿ ಇದೆ, ಹಂಗಾಗಿ ಅಲ್ಲಿ ಸ್ವಲ್ಪ ಗುಂಡಿ ಬಿದ್ದೈತಲ್ಲ ಅಂತ ಅಂದ್ಬಿಟ್ಟು ಆಲ್ರೆಡಿ ಅವರು ಅಲ್ಲೇ ಕೆಲಸ ಶುರು ಹಚ್ಕೊಂಡಿದ್ದಾರೆ. ನೋಡ್ತಾ ಇರ್ಬೋದು, ಅವರು ಬಂದರೆ ಎಲ್ಲ ಅಬ್ಸರ್ವ್ ಮಾಡ್ತಿದ್ದಾರೆ, ಅಲ್ಲೇನಾಗೈತೆ ಇಲ್ಲೇನಾಗೈತೆ ಅಂತ. ಇನ್ನು ನನ್ನ ಮಕ್ಕಳನ್ನು ಕರ್ಕೊಂಡು ಕಲ್ಲುಗಳು ಏನೇನು ಇರ್ತಾವೆ ಅವನ್ನೆಲ್ಲ ತೊಗೊಂಡು ಬಂದು ಅಲ್ಲಿ ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿದ್ರೆ ಕರೆಕ್ಟಾಗಿ ಕುತ್ಕೊಂತೈತೆ. ಇಲ್ಲಿ ಗಾಡಿ ಓಡಾಡ್ತಾವಲ್ಲ, ಅವಾಗ ಗುಂಡಿ ಬಿದ್ದುಬಿಟ್ಟೈತೆ ನೋಡು ಅಂತ ಅಂದ್ಬಿಟ್ಟು ಹಾಕ್ತಾಯಿದ್ರು.
ಫ್ರೆಂಡ್ಸ್ ಏನೇ ಹೇಳಿ ನಮ್ಮಮ್ಮ ಯಾವಾಗಲೂ ಅಲ್ಲಿ ಅವ್ರ ಮನೆಗೂ ಅಷ್ಟೇ ಯಾವಾಗಲೂ ಹೊರಗಡೆ ಏನಾಗೈತೆ ಏನಿಲ್ಲ ಗಿಡಗಳು ಅವು ಇವು ಸಾದ್ರೆ ಅದು ಇದು ಅಂತ ಅಂದ್ಬಿಟ್ಟು ಗಿಡಗಳು ಕೀಳೋದು ಎಲ್ಲ ಮಾಡ್ತಿರ್ತಾರೆ. ಇನ್ನು ಇಲ್ಲಿ ಬಂದ್ರೂ ಅಷ್ಟೇ ನೋಡಿ ಈ ಥರ ಎಲ್ಲ ಏನಾದರೂ ಒಂದು ನೋಡ್ಕೊಂಡು ಕೆಲಸ ಮಾಡ್ತಿರ್ತಾರೆ. ಇನ್ನು ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೆ, ಆದರೆ ಟಿ ವಿ ಹಾಕಿದ್ರು ಹಂಗಾಗಿ ಸಾಂಗ್ಗಳೆಲ್ಲ ಬರ್ತಿದ್ವು, ಕಾಪಿರೈಟ್ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಮ್ಯೂಟ್ ಮಾಡಿದ್ದೀನಿ. ಅದನ್ನೇ ಹೇಳ್ತಾ ಇದ್ದೆ, ನಮ್ಮಮ್ಮ ಬಂದರೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಏನಾದರೂ ಮಾಡ್ತಾ ಇರ್ತಾರೆ ಅಂತ ಅಂದ್ಬಿಟ್ಟು. ತುಂಬಾ ಖುಷಿಯಾಗುತ್ತೆ. ತಾಯಂದ್ರು ಅಂದರೆ ಹಿಂಗೆ ಅನಿಸುತ್ತೆ, ಮಕ್ಕಳು ಒಂದು ಬೆಳವಣಿಗೆ ಆಗಿರ್ಬೋದು ಏನಾದರೂ ಒಂದು ಸಪೋರ್ಟ್ ಮಾಡೋದಕ್ಕೆ ಅವ್ರು ನಿಜವಾಗ್ಲೂ ಅವರು ತುಂಬಾ ಅವರ ಒಂದು ಏನು ಶ್ರಮ ಇರುತ್ತೆ ಅದನ್ನು ಸವಿಸ್ತಾರೆ ಅಂತಲೇ ಹೇಳ್ಬೋದು. ಇನ್ನು ಊಟಕ್ಕೆಲ್ಲ ಬನ್ನಿ ಅಂತ ಅಂದ್ಬಿಟ್ಟು ಕರೆದೆ ಅಲ್ಲಿ ಕೂತ್ಕೊಂಡಿದ್ರು. ಅದನ್ನೇ ನಮ್ಮಮ್ಮ ಹೇಳ್ತಾಯಿದ್ರು, ಅಂದರೆ ಏನಮ್ಮ ಇನ್ನೂ 6:30 7 ಗಂಟೆ ಆಗಿಲ್ಲ, ಅಲ್ಲೇ ಕರಿತಾ ಇದೆಯಾ, ನಾವು 10 ಗಂಟೆಗೆ ಊಟ ಮಾಡ್ತಿದ್ವಿ ಊರಲ್ಲಿ ಅಂತ ಹೇಳ್ತಾಯಿದ್ರು. ನಿಂದು ಊರಲ್ಲಿ ಹಂಗೆ, ಇಲ್ಲಿ ಬಾಯಿಲಿ ಸುಮ್ಮನೆ 6:30 7 ಗಂಟೆಗೆ ಊಟ ಮಾಡಿಬಿಡ್ಬೇಕು, ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ಅಂದ್ಬಿಟ್ಟು ನಾನಿವಾಗ ಕರೆದೆ. ಸರಿ ಅಮ್ಮ ಆಯಿತು, ಬಿಸಿದು ಊಟ ಮಾಡೋಣ ಅಂತ ಅಂದ್ಬಿಟ್ಟು ಅಮ್ಮ ಬಂದರು. ಈಗ ನಾನಲ್ಲೇ ಆಲ್ರೆಡಿ ಎಲ್ಲ ಜೋಡಿಸಿಟ್ಟಿದ್ದೆ. ಇನ್ನು ತಟ್ಟೆಗಳು ನೋಡಿ ಈ ಥರ ಸಾಂಬಾರು ನುಗ್ಗೆ ಸೊಪ್ಪಿನ ಸಾರು ಆಗಿತ್ತು. ಇನ್ನೊಂದು ಏನು ಅಂತಂದರೆ ಕೊಬ್ಬರಿ ಆಗಿಬಿಟ್ಟಿತ್ತು ಸ್ವಲ್ಪ ಕಾಯಿ, ಹಂಗಾಗಿ ಅದು ಅಷ್ಟೊಂದು ನುಜ್ಜಗಾಗಿರಲಿಲ್ಲ. ಮಿಕ್ಸಿ ಒಳಗೆ ನಾನು ಮಿಕ್ಸಿಗೆ ಹಾಕಿ ಆಮೇಲೆ ಮಾಡಬೇಕಾಯಿತು. ಅದೇನಾಗ್ಬಿಡ್ತು, ನನ್ನೆಲ್ಲ ಒಟ್ಟಿಗೆ ಹಾಕ್ಬಿಟ್ನಲ್ಲ, ಅದು ನೀಟಾಗಿ ನುಣ್ಣಗಾಗಿರಲಿಲ್ಲ. ಇನ್ನು ರೈಸ್ ಆಗಿತ್ತು, ಮತ್ತು ಸೊಪ್ಪಿನ ಪಲ್ಯ ಮಾಡಿದ್ದೆ, ಮುದ್ದೆ ಇತ್ತು. ಈಗ ಎಲ್ಲರಿಗೂ ಹಾಕ್ಕೊಟ್ಟೆ. ತುಂಬ ಚೆನ್ನಾಗಿದೆ ಅಮ್ಮ ಅಂತ ಅಂದ್ಬಿಟ್ಟು ಊಟ ಮಾಡಿದ್ರು. ಅದರಲ್ಲೂ ನನ್ನ ಮಗ ಊಟ ಮಾಡೋದ್ರಲ್ಲಿ ಫಾಸ್ಟು. ಇನ್ನು ಸಾಂಬಾರು ಹಾಕಿಲ್ಲ, ಪಲ್ಯ ಹಾಕಿಲ್ಲ, ಆಲ್ರೆಡಿ ಅಲ್ಲೇ ಮುದ್ದೆ ತಿಂತಾಯಿದ್ದ. ಸರಿ ನಮ್ಮಮ್ಮ ಅದೇ ಹೇಳ್ತಾಯಿದ್ರು, ನೋಡಿ ಏನು ಫಾಸ್ಟಾಗಿ ಊಟ ಮಾಡ್ತಾನೆ ಅಂತ ಹೇಳ್ತಿದ್ರು. ಸರಿ ಆಯಿತು ಅಂತ ಅಂದ್ಬಿಟ್ಟು ಈಗ ಸಾಂಬಾರು ಹಾಕ್ತಾಯಿದ್ದೀನಿ. ಊಟ ಮಾಡ್ತಾಯಿದ್ದಾನೆ ನೋಡಿ. ಈ ಥರ ಕೊಬ್ಬರಿ ಸ್ವಲ್ಪ ಇನ್ನೂ ನುಣ್ಣಗಾಗಿರಲಿಲ್ಲ ಅಷ್ಟೇ. ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿತ್ತು, ತುಂಬಾ ಚೆನ್ನಾಗಿತ್ತು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.